ಜನರಿಗೆ ಗುರ್ತಾಗ್ಲಕ್ಕತ್ತದೆ. ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ, ಬಿ ಜೆ ಪಿ ಇಲ್ಲ, ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾವು ಮದ್ದೂರಿಗೆ ಹೋದ್ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ಡಾಬಾದಾಗ ಊಟ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ. 15,000-20,000 ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡ್ಲಕತ್ತೆ. ಹೆಂಗಂದ್ರೆ ಮೊದಲು ಏನಾಗ್ತಿತ್ತು, ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು, ಒಕ್ಕಲಿಗ ಅನ್ಯಾಯ ಆಯಿತು, ಬರೀ ಇದ್ರ ಮ್ಯಾಗೇ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ. ಈಗ ಅಲ್ಲಿ ಯುವಕರಿಗೆ ಏನು ಬಂದುಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ದರೆ ಭಾರತದಲ್ಲಿ ನಾವು ಬರೀ ಅಲ್ಲಿ 4% ಅದವ್ರು ಮುಸ್ಲಿಮರು. ಈ ರೀತಿ ಮಾಡ್ತಾರೆ. ನಾಳೆ ಅವರು 20-50% ಅದ. ಆದರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಮ್ಮ ಜೀವನನೇ ಮಾಡೋದಾಗೋದಿಲ್ಲ ಅಂತದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತ ಮತದಾರ. ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತೊಗೋತಾರೆ ಗೊತ್ತಾಗೋದು. ಅಂಬರೀಷ್ ಅವ್ರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ, ಇಂಡಿಪೆಂಡೆಂಟ್ MP ಕಳಿಸಿದವರು. ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟಿದೆ. ಅಲ್ಲಿ ಅವರೇ ಬರ್ತಾರೆ, BJP ಎಲ್ಲ ಅಸ್ತಿತ್ವ ಇಲ್ಲತ್ತ. BJP ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗೈತಿ. ಆದರೆ ನಮ್ಮಲ್ಲಿರೋ BJP ನಾಯಕರು ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲಕತ್ತ ಅನ್ನೋದು ಈಗ ಗೊತ್ತಾಗಿತ್ತು. ಜನರಿಗೆ ಗುರ್ತಾಗ್ಲಕ್ಕತ್ತದೆ. ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ, BJP ಇಲ್ಲ, ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾವು ಮದ್ದೂರಿಗೆ ಹೋದ್ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ಡಾಬಾದಾಗ ಊಟ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ. 15,000-20,000 ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡ್ಲಕತ್ತೆ. ಹೆಂಗಂದ್ರೆ ಮೊದಲು ಏನಾಗ್ತಿತ್ತು, ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು, ಒಕ್ಕಲಿಗ ಅನ್ಯಾಯ ಆಯಿತು, ಬರೀ ಇದ್ರ ಮ್ಯಾಗೇ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ. ಈಗ ಅಲ್ಲಿ ಯುವಕರಿಗೆ ಏನು ಬಂದುಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ದರೆ ಭಾರತದಲ್ಲಿ ನಾವು ಬರೀ ಅಲ್ಲಿ 4% ಅದವ್ರು ಮುಸ್ಲಿಮರು. ಈ ರೀತಿ ಮಾಡ್ತಾರೆ. ನಾಳೆ ಅವರು 20-50% ಅದ. ಆದರೆ ನಮ್ಮ ಜೀವನನೇ ಮಾಡೋದಾಗೋದಿಲ್ಲ ಅಂತದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತ ಮತದಾರ. ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತೊಗೋತಾರೆ ಗೊತ್ತಾಗೋದು. ಅಂಬರೀಷ್ ಅವ್ರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ, ಇಂಡಿಪೆಂಡೆಂಟ್ MP ಕಳಿಸಿದವರು. ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟಿದೆ. ಅಲ್ಲಿ ಅವರೇ ಬರ್ತಾರೆ, BJP ಎಲ್ಲ ಅಸ್ತಿತ್ವ ಇಲ್ಲತ್ತ. BJP ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗೈತಿ. ಆದರೆ ನಮ್ಮಲ್ಲಿರೋ BJP ನಾಯಕರು ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲಕತ್ತ ಅನ್ನೋದು ಈಗ ಗೊತ್ತಾಗಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.